Welcome to Get Solutions. This is your Lokesh. So today we are going to discuss the functions of self-help groups. This is the last chapter in microfinance. That is for MCOM first year, second sem. Okay. So in previous session, that is in the fourth chapter, we had a discussion what is the self-help groups and how it will be going to form and what are the elements and what are the various steps, right? So in this session, we have to revise the meaning of this self-help groups first. Okay. So we know that the self-help group is nothing but it is a group of an individual, right? So group of individual ಅಂತ ಹೇಳಿದ್ರೆ ಈ ಗ್ರೂಪ್ ಆಫ್ ಇಂಡಿವಿಜುವಲ್ ದೇ ಆರ್ ಗೋಯಿಂಗ್ ಟು ಶೇರ್ ದ ಕಾಮನ್ ಗೋಲ್. ಬಿಕಾಸ್ ಈ ಒಂದು ಗ್ರೂಪ್ ಅಲ್ಲಿ ಇರೋ ಮೆಂಬರ್ಸ್ ಬಂದು ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ತಾರೆ. ದಟ್ ಈಸ್ ದ ಲೋನ್ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಲಿ ಅಥವಾ ಲೋನ್ಸ್ ನ ಕೊಡೋದಾಗ್ಲಿ, ಈ ತರ ಕಾಮನ್ ಗೋಲ್ಸ್ ಏನಿದೆಯೋ ಆ ನೀಡ್ಸ್ ನ ಬಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾರೆ. ಸೊ ಜನರಲಿ ದೀಸ್ ಗ್ರೂಪ್ ಆರ್ ಯೂಶಲಿ ಸ್ಮಾಲ್ ಆರ್ ಇಟ್ ಕನ್ಸಿಸ್ಟ್ 10 to 20 ಮೆಂಬರ್ಸ್ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಅಂಡ್ ನೆಕ್ಸ್ಟ್ ನೋಡೋಣ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ. ಸೊ ಹಿಯರ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ 5 marks ಆರ್ 12 marks. ಸೊ ಇಲ್ಲಿ ನಾವು ಏನ್ ಡಿಸ್ಕಷನ್ ಮಾಡೋದಕ್ಕೆ ಹೊಟ್ಟಿದೀವಿ ಅಂತ ಹೇಳಿದ್ರೆ ದರ್ ವೇರಿಯಸ್ ಮಾಡೆಲ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಮೈಕ್ರೋ ಕ್ರೆಡಿಟ್ ಮಾಡೆಲ್ಸ್ ನಾವು ಪ್ರೀವಿಯಸ್ ಥರ್ಡ್ ಚಾಪ್ಟರ್ ಅಲ್ಲಿ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ದಟ್ ಈಸ್ ದ ವೇರಿಯಸ್ ಮಾಡೆಲ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡೆಲ್ಸ್ ಯಾವುದು ಇನ್ ಇಂಡಿಯಾ ಜನರಲ್ ಆಗಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಓಕೆ, ಸೊ ಲೆಟ್ ಸಿ. ಒಂದನೇದಾಗಿ ನಬಾರ್ಡ್ ಮಾಡೆಲ್. ಸೊ ವಿ ನೋ ದಟ್ ದ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಒಂದು ಬ್ಯಾಂಕ್ ಅಂತ ಹೇಳಿದ್ರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಹಾಯ ಮಾಡೋ ಅಥವಾ ಫಂಡಿಂಗ್ ಏಜೆನ್ಸೀಸ್ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಯಾವ ಯಾವ ಏಜೆನ್ಸೀಸ್ ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಪೋರ್ಟ್ ಮಾಡುತ್ತೆ, ಫಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಯರ್ ಮಾಡೆಲ್ ಅಲ್ಲಿ ಬರುತ್ತೆ ನಬಾರ್ಡ್ ಮಾಡೆಲ್ ಅಂತ. ಸೊ ಜನರಲಿ ವಿ ನೋ ದಟ್ ದಿಸ್ ನಬಾರ್ಡ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ ದ ಸೇಮ್ ಕೇಸ್ ಇಟ್ ಪ್ರಮೋಟ್ಸ್ ದಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಅಗ್ರಿಕಲ್ಚರಲ್ ಅಂಡ್ ಲೈವ್ಲಿಹುಡ್. ಸೊ ಯಾವ ರೀತಿನಿ ಅಂತ ಹೇಳಿದ್ರೆ ಸ್ಮಾಲ್ ಪೋರ್ಷನ್ ಆಫ್ ಅಮೌಂಟ್ಸ್ ಅಥವಾ ಮೈಕ್ರೋ ಕ್ರೆಡಿಟ್ಸ್ ಅಥವಾ ಸ್ಮಾಲ್ ಎಂಟರ್ಪ್ರಿನರ್ಶಿಪ್ ಅಮೌಂಟ್ ಅಥವಾ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಗೆ ಇದು ಸಹಾಯ ಮಾಡುತ್ತೆ. ಸೊ ಅದಕ್ಕಾಗಿ ಇದು ಜನರಲ್ ಆಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮಾಡೆಲ್ ಅಲ್ಲಿ ಯಾವ್ಯಾವ ರೀತಿನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಬ್ಯಾಂಕ್ ಗೆ ಲಿಂಕ್ ಆಗಿರುತ್ತೆ. ಅಂಡ್ ಸಿ ಹಿಯರ್ ದ ಡಯಾಗ್ರಾಮ್, ದ ಮೆಂಬರ್ಸ್ ಕಂಪ್ಲೀಟ್ ಆಗಿ ಬ್ಯಾಂಕ್ ಕಡೆಯಿಂದ ಸಹಾಯ ಪಡಿಬಹುದು. ಓಕೆ, ಸೊ ಈ ಬ್ಯಾಂಕ್ ಇಂದ ಅಲ್ಟಿಮೇಟ್ ಆಗಿ ಸಪೋರ್ಟ್ಸ್, ಸರ್ವಿಸಸ್, ಟ್ರೈನಿಂಗು, ಸೇವಿಂಗ್ಸ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಅಂಡ್ ಆಲ್ಸೋ ಕ್ರೆಡಿಟ್ ಅಟ್ ರೇಟ್ಸ್ ಆಫ್ ಡಿಸೈಡೆಡ್ ಬೈ ದ ಬ್ಯಾಂಕ್ಸ್. ಡಿಸೈಡೆಡ್ ಬೈ ದ ಬ್ಯಾಂಕ್ ಅಂತ ಹೇಳಿದ್ರೆ ರೀಜನಲ್, ದಟ್ ಈಸ್ ರೀಸನಬಲ್ ಇಂಟ್ರೆಸ್ಟ್ ರೇಟ್ಸ್ ಗೆ ಬ್ಯಾಂಕ್ಸ್ ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಹಾಯ ಮಾಡುತ್ತೆ. ಓಕೆ, ಅಂಡ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಇದು ಸಹಾಯ ಮಾಡುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಈ ಬ್ಯಾಂಕ್ಸ್ ಇಂದ ಲೋನ್ಸ್ ಯಾವಾಗ ತಗೊಳ್ತಾರೋ ಮ್ಯಾಕ್ಸಿಮಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ ಎಂಟರ್ಪ್ರಿನರ್ಶಿಪ್ ಅಥವಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ರೆ ಅಲ್ಟಿಮೇಟ್ಲಿ ಇಟ್ ಇನ್ಕ್ರೀಸಸ್ ದ ಕೆಪಾಸಿಟಿ ಆಫ್ ದ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಆಫ್ ದಿ ವುಮನ್, ರೈಟ್? ಸೊ ಈ ಸ್ಮಾಲ್ ಇಂಟ್ರೆಸ್ಟ್ ರೇಟ್ಸ್ ಗೆ ಯಾವಾಗ ಅವ್ರು ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ತಗೊಳ್ತಾರೋ ಜನ ಅವ್ರಿಗೆ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇನಿಷಿಯಲ್, ಫಾರ್ ಎಕ್ಸಾಂಪಲ್ ಈಗ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಇದೆ. ಓಕೆ, ಸೊ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಪ್ರಿಂಟ್ ಆಗೋದು, ಬಾಸ್ಕೆಟ್ ನ ಹೊಲಿಯೋದು, ಈ ತರ ಡಿಫ್ರೆಂಟ್ ಬಿಸ್ನೆಸಸ್ ನ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ಸ್ ಕಡೆಯಿಂದ ವೇರಿಯಸ್ ಸ್ಕೀಮ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ತೀವಿ ಯಾವ ರೀತಿನಲ್ಲಿ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇನ್ ದಿಸ್ ಮಾಡೆಲ್ ದ ನಬಾರ್ಡ್ ಇಟ್ ಪ್ರಮೋಟ್ಸ್ ದಿ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಗೆ ಅಗ್ರಿಕಲ್ಚರಲ್ ಲೋನ್ ಕೊಡುತ್ತೆ, ಮತ್ತೆ ರೂರಲ್ ಕ್ರೆಡಿಟ್ ಅನ್ನೋದು ಕೊಡುತ್ತೆ, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಆ ರೀತಿನಲ್ಲಿ ಅದು ಡೆವಲಪ್ಮೆಂಟ್ ಆಗಬೇಕು ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ನಬಾರ್ಡ್ ಮಾಡೆಲ್ ಅಲ್ಲಿ ಟ್ರೈನಿಂಗ್ ಸಿಗುತ್ತೆ. ಟ್ರೈನಿಂಗ್ ಇಂದ ಅಲ್ಟಿಮೇಟ್ಲಿ ದ ಕೆಪಾಸಿಟಿ ಆಫ್ ದ ಇಂಡಿವಿಜುವಲ್ಸ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್. ಮತ್ತೆ ಲೋನ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ದಿಸ್
ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಬ್ಯಾಂಕ್ ಗೆ ಲಿಂಕ್ ಮಾಡೋ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನರಿ ಸರ್ವಿಸಸ್ ಸಹ ಮಾಡ್ಕೊಡುತ್ತೆ. ದಟ್ ಈಸ್ ಕ್ರೆಡಿಟ್ ಲಿಂಕೇಜ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದಾವ್ದು ಫಂಡ್ ಮಾಡುತ್ತೋ ಆ ರೀತಿನಲ್ಲೂ ಸಹ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಇದು ಲಿಂಕ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಆಕ್ಟಿವಿಟೀಸ್, ಅಗ್ರಿಕಲ್ಚರ್ ಮತ್ತೆ ರಿಲೇಟೆಡ್ ಆಕ್ಟಿವಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಥವಾ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರು ಸಹ ಈ ನಬಾರ್ಡ್ ಇಂದ ಅದು ಹೆಲ್ಪ್ ಮಾಡುತ್ತೆ. ಜನರಲ್ ಆಗಿ ನಾವು ಆನ್ಸರ್ಸ್ ನ ಬರೀಬಹುದು, ಸೊ ಇದ್ರಲ್ಲಿ ಇದ್ದಂಗೆ ಬರಿಬೇಕು ಅಂತ ಏನಿಲ್ಲ. ಹೌ ದಿಸ್ ನಬಾರ್ಡ್ ಮಾಡೆಲ್ ವಿಲ್ ಹೆಲ್ಪ್ಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಷ್ಟೇ. ಓಕೆ. ಅಂಡ್ ಲೈಫ್ ಸ್ಟಾಕ್ ಅಂಡ್ ಪಾಪ್, ದಟ್ ಈಸ್ ಪೋಲ್ಟ್ರಿ ಫಾರ್ಮ್ ಅಥವಾ ಪೋಲ್ಟ್ರಿ ಮ್ಯಾನೇಜ್ಮೆಂಟ್, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಮೀನು ಸಾಕಾಣಿಕೆ, ಇದಕ್ಕೆಲ್ಲ ಮ್ಯಾಕ್ಸಿಮಮ್ ಸಹಾಯ ಮಾಡೋ ಒಂದು ಫಂಡಿಂಗ್ ಏಜೆನ್ಸೀಸ್ ಬಂದ್ಬಿಟ್ಟು ಇದರಲ್ಲೇ ಬರುತ್ತೆ. ಓಕೆ. ಅಂಡ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದ ಆದ್ಮೇಲೆ ಪ್ರಮೋಷನಲ್ ಆಕ್ಟಿವಿಟೀಸ್ ಏನಾದ್ರು ಬೇಕು ಅಂತ ಹೇಳಿದ್ರು ಸಹ ಥ್ರೂ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಕಡೆಯಿಂದ ಇದಕ್ಕೆ ಸಪೋರ್ಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ದಿಸ್ ಇಸ್ ಅಬೌಟ್ ದ ನಬಾರ್ಡ್ ಮಾಡೆಲ್. ಅಂಡ್ ನೆಕ್ಸ್ಟ್ ನಾವ್ ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಬಾರ್ಡ್ ಮಾಡೆಲ್ ಆಗಿದ್ದಾದ್ಮೇಲೆ ಇದರಲ್ಲೇ ರಾಷ್ಟ್ರೀಯ ಮಹಿಳಾ ಕೋಶ್ ಅಂತ ಹೇಳ್ಬಿಟ್ಟು, ಸೊ ಇದು ಅಷ್ಟೇ ರಾಷ್ಟ್ರೀಯ ಮಹಿಳಾ ಕೋಶ್ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮಾಡೆಲ್ ಅಂಡರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ಸೊ ಈ ಒಂದು ರಾಷ್ಟ್ರೀಯ ಮಹಿಳಾ ಕೋಶ್ ಮಾಡೆಲ್ ಅಲ್ಲಿ ಏನಕ್ಕೆ ಮೇಜರ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಟು ಎಂಪವರ್ ದ ವುಮೆನ್ ಎಕನಾಮಿಕಲಿ ಅಂಡ್ ಸೋಷಿಯಲಿ. ಸೊ ಸೋಷಿಯಲ್ ಆಗಿ ಮತ್ತೆ ಎಕನಾಮಿಕಲ್ ಆಗಿ ಫಿನಾನ್ಷಿಯಲ್ ಆಗಿ ಅವರು ಅಪ್ಲಿಫ್ಟ್ ಆಗಬೇಕು ಅಥವಾ ಅವರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ, ಈ ಒಂದು ರಾಷ್ಟ್ರೀಯ ಮಹಿಳಾ ಕೋಶ್ ಕಡೆಯಿಂದನೂ ಸಹ ಅವರಿಗೆ ಸ್ಮಾಲ್ ಅಮೌಂಟ್ ಆಫ್ ಲೋನು ಅಥವಾ ಕ್ರೆಡಿಟ್ ಸಿಗುತ್ತೆ. ಮತ್ತೆ ಸೇವಿಂಗ್ಸ್ ಹ್ಯಾಬಿಟ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರಿಗೆ ಸಾಕ್ಷಿಯಾಗಿದೆ. ಅಂದ್ರೆ ಸೇವಿಂಗ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಕೆಲವೊಂದು ಫಂಡಿಂಗ್ ಏಜೆನ್ಸೀಸ್ ಬಂದ್ಬಿಟ್ಟು ಅವರಿಗೆ ಸಹಾಯ ಮಾಡುತ್ತೆ. ಓಕೆ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಟ್ರೈನಿಂಗ್ಸ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಏನಾದ್ರು ಸ್ಕಿಲ್ಸ್, ಎಜುಕೇಶನಲ್ ಲಿಟ್ರಸಿ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡುತ್ತೆ, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸಹ ಕಂಡಕ್ಟ್ ಮಾಡುತ್ತೆ, ಲೈವ್ಲಿಹುಡ್ ಸಪೋರ್ಟ್ ಅಥವಾ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್. ಸೊ ಇಲ್ಲಿ ಇಮೇಜಸ್ ನ ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಎಂಬ್ರಾಯ್ಡಿಂಗ್ ಅಥವಾ ಡಿಸೈನ್ಸ್ ಈ ತರ ಎಲ್ಲ ಮಾಡ್ತಾ ಇರ್ತಾರಲ್ವಾ. ಸೊ ಇದಕ್ಕಾಗಿ ಸ್ಪೆಷಲ್ ಕೋರ್ಸಸ್, ಬ್ಯೂಟಿಷಿಯನ್ ಕೋರ್ಸಸ್, ಟೈಲರಿಂಗ್ ಕೋರ್ಸಸ್, ಬುಟ್ಟಿ ಹೊಲಿಯೋದು, ಸೊ ಈ ತರ ಕಂಪ್ಲೀಟ್ ಆಗಿ ಏನೇನೆಲ್ಲ ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೋ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಈ ರಾಷ್ಟ್ರೀಯ ಮಹಿಳಾ ಕೋಶ್ ಮಾಡಲ್ ಇಂದನೂ ಸಹ ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಸೋಷಿಯಲ್ ಮತ್ತೆ ಹೆಲ್ತ್ ಸರ್ವಿಸಸ್ ನ ಸಹ ಕೊಡುತ್ತೆ. ಏನಾದ್ರೂ ಇನ್ಶೂರೆನ್ಸ್ ಸ್ಕೀಮ್ಸ್, ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಮಾಡೋದ್ರ ಮುಖಾಂತರ, ಅಂಡ್ ಲೀಗಲ್ ಏಡ್ ಅಂಡ್ ಕೌನ್ಸಿಲಿಂಗ್. ಇನ್ ಕೇಸ್ ಏನಾದ್ರು ಕಂಪ್ಲೀಟ್ ಆಗಿ ಇಶ್ಯೂಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಲೀಗಲ್ ಆಗಿ ಏನಾದ್ರು ಸಹಾಯ ಮಾಡೋದಾಗ್ಲಿ, ಮತ್ತೆ ಅವ್ರಿಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಿ ಲಾಸ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡೋದು, ಯಾವ ತರ ಬಿಸ್ನೆಸ್ ನ ರನ್ ಮಾಡಬೇಕು, ಯಾವ ತರ ನಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕೌನ್ಸಿಲಿಂಗ್ ಮುಖಾಂತರ ಅಥವಾ ಲೀಗಲ್ ಏಡ್ ಸರ್ವಿಸಸ್ ಸಹ ಈ ಒಂದು ರಾಷ್ಟ್ರೀಯ ಮಹಿಳಾ ಕೋಶ ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಸಹಾಯ ಮಾಡುತ್ತೆ ಅಂತಾನೆ ನಾವು ಹೇಳಬಹುದು. ಓಕೆ. ಸೊ ಇದು ಎರಡನೇ ಮಾಡೆಲ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಮಾಡೆಲ್ ಇಸ್ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ಇದನ್ನೆಲ್ಲ ನಾವು ಮ್ಯಾಕ್ಸಿಮಮ್ ರಿಲೀಸ್ ಮಾಡಿದಾಗ ಅಥವಾ ಇಂಪ್ಲಿಮೆಂಟ್ ಮಾಡಿದಾಗ ಹೆಸರು ಮಾತ್ರ ಕೇಳತಿ, ಬಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಆಕ್ಚುಲಿ ಇಟ್ ಈಸ್. ಓಕೆ. ಸೊ ಹಿಯರ್ ದ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಸೊ ಇದು ಏನಕ್ಕೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಇಟ್ ಪ್ರಮೋಟ್ಸ್ ದ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಲೈವ್ಲಿಹುಡ್ಸ್. ಮ್ಯಾಕ್ಸಿಮಮ್ ಸೆಂಟ್ರಲ್ ಗೌರ್ಮೆಂಟ್ಸ್ ಕಡೆಯಿಂದ ಸೆಲ್ಫ್ ಲೋನ್ ಸ್ಕೀಮ್ಸ್ ಅಂತ ಬರುತ್ತೆ. ಓಕೆ. ಸೊ ಸೆಲ್ಫ್ ಲೋನ್ ಸ್ಕೀಮ್ಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಪ್ರಾಜೆಕ್ಟ್ಸ್ ನ ಸಬ್ಮಿಷನ್ ಮಾಡಿ ಅಪ್ಲೈ ಮಾಡಿದಾಗ ನಮಗೆ ಒಂದು 3 lakhs, 5 lakhs, 10 lakhs, 20 lakhs ಬೇಸ್ಡ್ ಆನ್ ದ ಟೈಪ್ ಆಫ್ ದ ಬಿಸ್ನೆಸ್ ಅಂಡ್ ನೇಚರ್ ಆಫ್ ದಿ ಬಿಸ್ನೆಸ್ ಪ್ರಕಾರ ನಮಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗ್ತಾ ಬರುತ್ತೆ. ಓಕೆ. ಸೊ ಇಲ್ಲಿ ಈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆನೂ ಅಷ್ಟೇ, ಇನ್ ಕೇಸ್ ಒಬ್ಬ ಇಂಡಿವಿಜುವಲ್ ಪರ್ಸನ್ ವುಮನ್ ಬಂದ್ಬಿಟ್ಟು ಏನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮತ್ತೆ ಸಬ್ಸಿಡೀಸ್ ಮತ್ತೆ ಗ್ರಾಂಟ್ಸ್, ಸ್ಮಾಲ್ ಎಂಟರ್ಪ್ರಿನರ್ಶಿಪ್ ಆಗೋದಕ್ಕೆ ಏನೇನೆಲ್ಲ ಸಹಾಯ ಬೇಕು ಅದನ್ನೆಲ್ಲ ಸಹಾಯ ಕೊಡುತ್ತೆ. ಆ ರೀತಿನಲ್ಲಿ ನಾವು ಫಂಕ್ಷನ್ಸ್ ನ ಈ ಒಂದು ಅಂಡರ್ ಅಲ್ಲಿ ಅಥವಾ ಈ ಒಂದು ಮಾಡೆಲ್ ಅಲ್ಲಿ, ದಟ್ ಈಸ್ SGSY ಮಾಡೆಲ್ ಅಲ್ಲಿ ಡಿಸ್ಕಷನ್ ಮಾಡೋದಾದ್ರೆ ಟ್ರೈನಿಂಗ್ ಮತ್ತೆ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡುತ್ತೆ. ಅಂಡ್ ವೇರಿಯಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬೇಕು ಅಂತ ಹೇಳಿದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಡೈರೆಕ್ಟ್ ಆಗಿ ಬ್ಯಾಂಕ್ಸ್ ಗೆ ಅಥವಾ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಲಿಂಕ್ ಮಾಡಿ ಕೊಡುತ್ತೆ. ಅಂಡ್ ವೇರಿಯಸ್ ಬಿಸ್ನೆಸ್ ಪ್ಲಾನ್ಸ್ ಮತ್ತೆ ಪ್ರಪೋಸಲ್ಸ್ ಮತ್ತೆ ಪ್ರಿಪರೇಷನ್ಸ್ ಮತ್ತೆ ಮೆಂಟರಿಂಗ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಗೈಡ್ ಮಾಡುತ್ತೆ ಯಾವ ರೀತಿನಲ್ಲಿ ಬಿಸ್ನೆಸ್ ಅಂಡ್ ಪ್ರಾಡಕ್ಟ್ಸ್ ನ ನೀವು ಪಬ್ಲಿಕ್ ಗೆ ಅಥವಾ ಸಿಟಿಜನ್ಸ್ ಗೆ ಕೊಡಬೇಕಾಗತ್ತೆ, ಯಾವ ರೀತಿನಲ್ಲಿ ಕೊಟ್ರೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಗೈಡೆನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ಅವ್ರಿಗೆ ಹೇಳ್ಕೊಡುತ್ತೆ. ಆ ರೀತಿನಲ್ಲಿ ಮಾರ್ಕೆಟಿಂಗ್ ಸಪೋರ್ಟು ಸಹ ಸಿಗುತ್ತೆ. ಮತ್ತೆ ಪ್ರಾಡಕ್ಟ್ಸ್ ಲೈನ್ಸ್ ನ ಏನಾದ್ರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೂ ಸಹ ಆ ಗೈಡೆನ್ಸ್ ನ ಕೊಡುತ್ತೆ. ಮತ್ತೆ
ಮಾನಿಟರಿಂಗ್ ಇವಾಲ್ಯೂಯೇಷನ್. ಸೊ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾರ್ಕೆಟ್ ರೀಚ್ ಆಗಿದ್ದಾದ್ಮೇಲೆ ಮಾರ್ಕೆಟ್ ಸರ್ವೆ ಮುಖಾಂತರ, ಡಿಜಿಟಲ್ ಸರ್ವೆ ಮುಖಾಂತರ ಯಾವ ರೀತಿಯಲ್ಲಿ ಕಸ್ಟಮರ್ಸ್ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಓಕೆ, ಇಫ್ ಇನ್ ಕೇಸ್ ದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮೆನ್ಸ್ ಆರ್ ದ ಮೆಂಬರ್ಸ್, ಇಫ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಪಬ್ಲಿಕ್, ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೈಡೆನ್ಸ್ ಕೊಡೋದು ಈ ಒಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯಿಂದ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬಹುದು. ಓಕೆ, ಅಂಡ್ ಆಫ್ಟರ್ ದಿಸ್ ಮಾಡೆಲ್, ದ ನೆಕ್ಸ್ಟ್ ಮಾಡೆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ದಟ್ ಈಸ್ ಅ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಜನರಲ್ ಆಗಿ ಏನಾದ್ರೂ ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ ನಾವು ಒಂದು ಸಂಘ ರೀತಿನಲ್ಲಿ ಕಟ್ಕೊಳ್ತೀವಿ. ಅಂದ್ರೆ ಒಬ್ಬರೇ ಹೋಗಿ ಕೇಳೋದಕ್ಕಿಂತ ಒಂದು 10 ಜನ ಹೋಗಿ ಕೇಳಿದ್ರೆ ಜನರಲ್ ಆಗಿ ದೇ ವಿಲ್ ಬಿ ಗೋಯಿಂಗ್ ಟು ರೆಸ್ಪಾಂಡ್, ದ ಅಥಾರಿಟೀಸ್ ವಿಲ್ ಬಿ ಗೋಯಿಂಗ್ ಟು ರೆಸ್ಪಾಂಡ್ ಟು ದ ಇಶ್ಯೂಸ್. ಸೊ ಆ ರೀತಿನಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಮಾಡೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಏನಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಜನರಲ್ ಆಗಿ, ಇಟ್ ಎಂಪವರ್ ದ ವುಮೆನ್ ಎಕನಾಮಿಕಲಿ ಅಂಡ್ ಸೋಷಿಯಲಿ. ಸೊ ಸೋಷಿಯಲ್ ಆಗಿ ಮತ್ತೆ ಫಿನಾನ್ಷಿಯಲ್ ಆಗಿ ಅವರನ್ನ ಅಪ್ಲಿಫ್ಟ್ ಮಾಡೋದಕ್ಕಾಗಿ ಈ ಒಂದು ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಬಂದ್ಬಿಟ್ಟು 2007 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಸೊ ಈ ಒಂದು ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅಲ್ಲಿ ಸಿ ದ ಟ್ರೇಡ್ ಯೂನಿಯನ್ 9,59,698 ವುಮೆನ್ ವರ್ಕರ್ಸ್ ಇನ್ ದ informal economy in Gujarat and 7 other states. It was founded by the ಎಲ್ಬೆನ್ ಭಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಪೇಪರ್ ಪ್ರೆಸೆಂಟೇಶನ್ ಅಥವಾ ಒಂದು ಆಥರ್ ಬಂದ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿರೋ ಪ್ರಕಾರ, ಸರ್ವೆ ಪ್ರಕಾರ ಈ ಒಂದು ಸೇವಾ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅಲ್ಲಿ 9,59,698 ವುಮೆನ್ ವರ್ಕರ್ಸ್ ಗುಜರಾತ್ ನಲ್ಲಿ ಅಂದ್ರೆ ಎನ್ರೋಲ್ಮೆಂಟ್ ಅಲ್ಲಿ ಇದ್ದಾರೆ ಅಥವಾ ಸರ್ವೆ ಮಾಡಿದಾಗ ಸಿಕ್ಕಿದ್ದಾರೆ ಅಥವಾ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಅದರ್ 7 ಸ್ಟೇಟ್ಸ್ ಅಲ್ಲೂ ಸಹ ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಆಗಿ ಎಷ್ಟು ನಂಬರ್ ಆಫ್ ವುಮೆನ್ಸ್ ಬಂದ್ಬಿಟ್ಟು ಈ ಒಂದು ವರ್ಕಿಂಗ್ ಅಂಡರ್ ಅಲ್ಲಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅಲ್ಲಿ ಅಂಡರ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಟ್ ಈಸ್ ಅಂಡರ್ ಇನ್ ದ ಇಯರ್ 2007. ಸೊ ಮ್ಯಾಕ್ಸಿಮಮ್ ನೀವು ಇನ್ ಕೇಸ್ ಪ್ರೆಸೆಂಟ್ಲಿ ಇನ್ ಕೇಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2024 ಅಪ್ಡೇಷನ್ಸ್ ಪ್ರಕಾರ ಅಥವಾ ಪಬ್ಲಿಷ್ಡ್ ಆರ್ಟಿಕಲ್ಸ್ ಪ್ರಕಾರ ನೀವು ಸರ್ಚ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನಮ್ಮ ಫಂಕ್ಷನ್ಸ್ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಫಂಕ್ಷನ್ಸ್ ಜನರಲ್ ಆಗಿ ಏನಿದೆ ಅಂತ ಹೇಳಿದ್ರೆ ನೋಡಿ, ನಾವು ಏನೇನೆಲ್ಲ ಮಾಡೆಲ್ಸ್ ನ previously we have discussed, the same functions will be repeating here. Okay, so just you have to observe the concept and the context, then you have to note down the points. Okay, here the micro credit and the savings habits na saha idu saha improve ಮಾಡುತ್ತೆ ಅಥವಾ ಇಂಪ್ಲಿಮೆಂಟ್ ಮಾಡಿದೆ. ಓಕೆ, ಮೈಕ್ರೋ ಕ್ರೆಡಿಟ್ ಸ್ಮಾಲ್ ಪೋರ್ಷನ್ ಆಫ್ ಅಮೌಂಟ್ಸ್ ಲೋನ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಥವಾ ಸೇವಿಂಗ್ ಹ್ಯಾಬಿಟ್ಸ್ ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಸೇವಿಂಗ್ ಸ್ಕೀಮ್ಸ್ ನ ರಿಲೀಸ್ ಮಾಡೋದ್ರ ಮುಖಾಂತರ. ಓಕೆ, ಇವ್ರಿಗೆ ಏನಾದ್ರು ಟ್ರೈನಿಂಗ್ಸ್ ಮತ್ತೆ ಡೆವಲಪ್ಮೆಂಟ್ ಅಥವಾ ಟ್ರೈನಿಂಗ್ ಡೆವಲಪ್ಮೆಂಟ್ಸ್ ಅಥವಾ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೇನು ಅಥವಾ ಎಂಟರ್ಪ್ರಿನರ್ಶಿಪ್ ಏನಾದ್ರು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬೇಕು ಅಂತ ಹೇಳಿದ್ರು ಸಹ ಸಹಾಯ ಮಾಡುತ್ತೆ. ಅಂಡ್ ಲೈವ್ಲಿಹುಡ್ ಸಪೋರ್ಟ್ ಮತ್ತೆ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಹೆಲ್ತ್ ಸರ್ವಿಸಸ್, ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಸರ್ವಿಸಸ್, ಮೆಡಿಕಲ್ ಸರ್ವಿಸಸ್, ಈ ತರ ಅವರಿಗೆ ಸ್ಕೀಮ್ಸ್ ಮುಖಾಂತರ ಸಹಾಯ ಮಾಡ್ತಾ ಬರ್ತಾ ಇರುತ್ತೆ. ಅಂಡ್ ಅಡ್ವೊಕಸಿ ಅಂಡ್ ಪಾಲಿಸಿ ಇನ್ಫ್ಲೂಯೆನ್ಸಸ್. ಸೊ ಅಡ್ವೊಕಸಿ ಅಂತ ಹೇಳಿದ್ರೆ ಲೀಗಲ್ ಏನಾದ್ರು ಇಶ್ಯೂಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ತರ ಅಡ್ವೊಕಸಿ ಸರ್ವಿಸಸ್, ಗೈಡೆನ್ಸ್ ಸರ್ವಿಸಸ್, ಸಜೆಷನ್ಸ್ ಏನಾದ್ರು ಬೇಕು ಅಂದ್ರೆ ಕೊಡ್ತಿರುತ್ತೆ. ಮತ್ತೆ ಈ ಪಾಲಿಸಿ ಇನ್ಫ್ಲೂಯೆನ್ಸ್ ಯಾವ ರೀತಿನಲ್ಲಿ ಯಾವ ರೂಲ್ಸ್ ಬಂದ್ಬಿಟ್ಟು ಅಪ್ಲಿಕಬಲ್ ಆಗುತ್ತೆ, ಯಾವ ರೀತಿನಲ್ಲಿ ನಾವು ಅದು ಬಿಸಿನೆಸ್ ನಲ್ಲಿ ಅಡಾಪ್ಟ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಜನರಲ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಓವರ್ ಆಲ್ ದಿಸ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಈಸ್ ಇಂಪ್ಲಿಮೆಂಟೆಡ್ ಫಾರ್ ದ ಎಂಪವರ್ ಆಫ್ ವುಮೆನ್ ಎಕನಾಮಿಕಲಿ ಅಂಡ್ ಸೋಷಿಯಲ್ ಆಗಿ ಅವರನ್ನ ಅಪ್ಲಿಫ್ಟ್ಮೆಂಟ್ ಮಾಡೋದಕ್ಕೆ ಈ ಒಂದು ಮಾಡೆಲ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಇಂಡಿಯಾನಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಬರ್ತಿದೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ತಮಿಳ್ನಾಡು ವುಮೆನ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮಾಡೆಲ್ ಅಂಡರ್ self-help groups in India. That is Tamil Nadu Women's Development Association. Okay, Tamil Nadu Women's Development Project Association model ಅಥವಾ ಪ್ರಾಜೆಕ್ಟ್ ಮಾಡಲ್ ಅಂತ ನಾವು ಕರಿತೀವಿ. ಎಂಪವರ್ ದಿ ವುಮನ್ ಅಂಡ್ ಪ್ರಮೋಟ್ ದಿ ಲೈವ್ಲಿಹುಡ್ ಫಂಕ್ಷನ್. ಇದು ಅಷ್ಟೇ ವುಮನ್ ಎಂಪವರ್ಮೆಂಟ್ ಗೋಸ್ಕರ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಮಾಡೆಲ್ ಅಂತಾನೆ ಹೇಳ್ಬಹುದು. ಸೊ ಜನರಲಿ ಸಿ ದಟ್ ಸೇಮ್ ಫಂಕ್ಷನ್ಸ್ repeating here: training and capacity building, okay, and credit linkage and financial inclusion, microfinance. ಯಾವ ಒಂದು ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡುತ್ತೋ ಆ ಒಂದು ಇನ್ಸ್ಟಿಟ್ಯೂಷನ್ಸ್ ಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಲಿಂಕ್ ಮಾಡೋದ್ರ ಮುಖಾಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಪಡ್ಕೊಳ್ತಾರೆ. ಸಿಮಿಲರ್ಲಿ
ಸಪೋರ್ಟ್ ದಿ ಲೈವ್ಲಿಹುಡ್ ಅಂಡ್ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಒಂದು ಬಿಸ್ನೆಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಸ್ಯಾಂಕ್ಷನ್ ಮಾಡೋದಾಗ್ಲಿ, ಮತ್ತೆ ಹೆಲ್ತ್ ಅಂಡ್ ಅಲೈಡ್ ಸರ್ವಿಸಸ್ ಅಂಡ್ ಸೋಷಿಯಲ್ ಸರ್ವಿಸಸ್ ನ ಕೊಡುತ್ತೆ, ಮೆಡಿಕಲ್ ಸರ್ವಿಸಸ್ ನ ಕೊಡುತ್ತೆ, ಮತ್ತೆ ಕಮ್ಯುನಿಟಿ ಮೊಬಲೈಸೇಷನ್ ಅಂಡ್ ಅಡ್ವೊಕೇಸಿ ಸರ್ವಿಸಸ್, ಲೀಗಲ್ ಅಡ್ವೊಕೇಸಿ ಕೊಡುತ್ತೆ, ಮತ್ತೆ ಕಮ್ಯುನಿಟಿ ಮೊಬಲೈಸೇಷನ್ ಅಂತ ಹೇಳಿದ್ರೆ ಅನ್ಡಿಸರ್ವ್ಡ್ ಪೀಪಲ್ ಅಥವಾ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲದಿರ ಅಂದ್ರೆ ಮ್ಯಾಕ್ಸಿಮಮ್ ರೂರಲ್ ಪೂರ್ಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ಮಾಡೆಲ್ ಕಾಲ್ಡ್ Tamil Nadu Women's Development Project. Overall, the objective of the Tamil Nadu Women Development Project ಏನು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇಟ್ ಈಸ್ ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಟ್ ಈಸ್ ಅ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಮ್ಯಾಕ್ಸಿಮಮ್ ವುಮನ್ಸ್ ಇರೋದ್ರಿಂದ ವುಮನ್ ಎಂಪವರ್ಮೆಂಟ್ ಗೋಸ್ಕರನೇ ಎಲ್ಲಾ ಮಾಡಲ್ಸ್ ಬಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಅಂಡ್ ದ ನೆಕ್ಸ್ಟ್ ಮಾಡೆಲ್ ಇಸ್ ಆಂಧ್ರ ಪ್ರದೇಶ್ ಮಹಿಳಾ ಸಮತಾ ಸೊಸೈಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಜನರಲ್ ಆಗಿ ಇದು ಅಷ್ಟೇ ವುಮನ್ ಎಂಪವರ್ಮೆಂಟ್ ಅಂಡ್ ಪ್ರಮೋಟ್ ದಿ ಲೈವ್ಲಿಹುಡ್ ಆಕ್ಷನ್ಸ್. ಸೊ ಫಂಕ್ಷನ್ಸ್ ಏನಿರಬಹುದು ಸಿಮಿಲರ್ಲಿ ದಟ್ ಇಸ್ ಅ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಲಿಂಕೇಜ್ ಅಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂಡ್ ಲೈವ್ಲಿಹುಡ್ ಸಪೋರ್ಟ್ ಅಂಡ್ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಗೆ ಹೆಲ್ಪ್ ಮಾಡುತ್ತೆ, ಅಂಡ್ ಸೋಷಿಯಲ್ ಅಂಡ್ ಹೆಲ್ತ್ ಸರ್ವಿಸಸ್ಗೂ ಸಪೋರ್ಟ್ ಮಾಡುತ್ತೆ, ಅಂಡ್ ಕಮ್ಯುನಿಟಿ ಮೊಬಲೈಸೇಷನ್ ಅಂಡ್ ಅಡ್ವೊಕೇಸಿ, ಲೀಗಲ್ ಅಡ್ವೊಕೇಸಿ ಅಥವಾ ಲೀಗಲ್ ಅಡ್ವೈಸರ್ಸ್ ಇಶ್ಯೂಸ್ ಏನಾದ್ರು ಆಗಿದ್ದಾದ್ಮೇಲೆ ಏನಾದ್ರು ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಅಡ್ವೊಕೇಸಿ ಸರ್ವಿಸಸ್ ಅಂಡ್ ಮೊಬಲೈಸೇಷನ್ ಸರ್ವಿಸಸ್, ಕಮ್ಯುನಿಟಿ ಡೆವಲಪ್ಮೆಂಟ್ ಸರ್ವಿಸಸ್, ಟ್ರೈನಿಂಗು, ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಸ್ಯಾಂಕ್ಷನ್ ಮಾಡೋದಾಗ್ಲಿ, ಈ ರೀತಿನಲ್ಲಿ ಎಲ್ಲ ಮಾಡಲ್ಸ್ ಬಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಕೇರಳ ಸ್ಟೇಟ್. ಒನ್ ಮಿನಿಟ್. Kerala State Self-Help Group Model ಅಂತ ಕರೀಬಹುದು. So ultimately this also promote the community-led development functions. So community development-led development or community development functions ಅಂತ ಹೇಳಿದ್ರೆ ಕೈಮಗ್ಗ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಈ ತರ ಮನೆಗಳಲ್ಲಿ ಬೀಡಿ ಸುತ್ತೋದು ಅಥವಾ ಇನ್ ಕೇಸ್ ನೋಡಿ ಇಲ್ಲಿ ಮಾಡ್ತಿದ್ದಾರೆ ಕುಂಬಾರರು ಮಾಡೋ ಮಡಿಕೆಗಳು, ಈ ತರ ಅಂದ್ರೆ ಅದ್ರಲ್ಲೇ ಮ್ಯಾಕ್ಸಿಮಮ್ ಮಡಿಕೆಗಳಂತಾನೆ ಅಂತಲ್ಲ, ಪಾಟ್ಸ್ ಅಂತ ಅನ್ಬಿಟ್ಟು ಅಲ್ಲ. ಸೊ ಮ್ಯಾಕ್ಸಿಮಮ್ ಇದರಲ್ಲಿ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆ, ಸೊ ಈ ತರ ಆರ್ಟಿಷಿಯನ್ಸ್ ಗೆ ಸಪೋರ್ಟ್ ಮಾಡೋದು, ಡ್ರಾಯಿಂಗ್ಸ್ ಬಂದ್ಬಿಟ್ಟು ಅಥವಾ ಕಲೆ ವಾಸ್ತುಶಿಲ್ಪ, ಸೊ ಈ ತರ ಮ್ಯಾಕ್ಸಿಮಮ್ ಶಿಲೆಗಳನ್ನ ಕೆತ್ತನೆ ಮಾಡೋದು, ಇದನ್ನೆಲ್ಲ ಮ್ಯಾಕ್ಸಿಮಮ್ ಪ್ರಮೋಟ್ಸ್ ಮಾಡ್ತಾ ಬರುತ್ತೆ. ಓಕೆ, ಸೊ ಸ್ಮಾಲ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು ಇವರನ್ನೆಲ್ಲ. ಸೊ ಈ ರೀತಿನಲ್ಲಿ ಕೇರಳ ಸ್ಟೇಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಏನಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಇಟ್ ಪ್ರಮೋಟ್ ದಿ ಕಮ್ಯುನಿಟಿ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಮ್ಯಾಕ್ಸಿಮಮ್ ಬೊಂಬು ಬಜಾರ್ ಕೋಲಾರಲ್ಲಿ ಇದೆ, ಕರೆಕ್ಟ್ ಅಲ್ವಾ? ಸೊ ಬ್ಯಾಂಬೂಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ನೂ ಒಂದು 10 years 20 years ಆದ್ಮೇಲೆ ಮ್ಯಾಕ್ಸಿಮಮ್ ಆ ತರ ಸಿಗುತ್ತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಸೊ ದಟ್ ಈಸ್ ದ ಕಮ್ಯುನಿಟಿ. ಸೊ ಆ ಒಂದು ಕಮ್ಯುನಿಟಿ ಅವರು ಅದನ್ನ ಮಾಡ್ತಾ ಇರ್ತಾರೆ. ಸೊ ಅದು ಕಂಪ್ಲೀಟ್ ಆಗಿ ನಾಶ ಆಗೋದನ್ನ ನೋಡ್ದಿರಾ, ನಾಶ ಆಗೋದಕ್ಕೆ ಬಿಡ್ದಿರಾ, ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಪ್ರೋಗ್ರಾಮ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟ್ಸ್ ಬರ್ತಾ ಇರುತ್ತೆ. ಓಕೆ, ಇನ್ನ ಫ್ಯೂಚರ್ ಅಲ್ಲಿ ಮಡಿಕೆಗಳು ಇರುತ್ತೆ ಅಂತ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಸೊ ದಟ್ ಕಮ್ಯುನಿಟಿ, ಕುಂಬಾರರು ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಆ ಕಮ್ಯುನಿಟಿ ಡೆವಲಪ್ಮೆಂಟ್ ಗೋಸ್ಕರ ಕೆಲವೊಂದು ಸ್ಕೀಮ್ಸ್, ಅಂದ್ರೆ ಅವರ ಒಂದು ವೃತ್ತಿನ ಕಂಟಿನ್ಯೂ ಮಾಡ್ಕೋಬೇಕು, ಅವರ ಒಂದು ವೃತ್ತಿನ ಬಿಡಬಾರ್ದು, ಸೊ ಅದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕು ಅನ್ನೋದನ್ನ ಈ ಒಂದು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮ್ಯಾಕ್ಸಿಮಮ್ ಸಪೋರ್ಟ್ಸ್ ಸಿಗ್ತಾ ಬರುತ್ತೆ. ಆ ರೀತಿನಲ್ಲಿ ಕೇರಳ ಸ್ಟೇಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಅಲ್ಲಿ ನಮಗೆ ಅದ್ರ ಬಗ್ಗೆ ಟ್ರೈನಿಂಗ್ಸ್, ಕೆಪಾಸಿಟಿ ಬಿಲ್ಡಿಂಗ್, ಮತ್ತೆ ಇದು ಅಷ್ಟೇ ಆ ಒಂದು ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡೋದಕ್ಕೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬೇಕು ಅಂತ ಹೇಳಿದ್ರೆ ರೂರಲ್ ದಟ್ ಈಸ್ ಲೈವ್ಲಿಹುಡ್ ಸಪೋರ್ಟ್ ಮತ್ತೆ ಇನ್ಕಮ್ ಜನರೇಷನ್, ಇದನ್ನ ಸೇಲ್ ಮಾಡಿದ್ರೆ ಅಲ್ಟಿಮೇಟ್ಲಿ ಪ್ರಾಫಿಟ್ ಬರಬಹುದು. ಓಕೆ, ಬಟ್ ಸ್ಮಾಲ್ ಪೋರ್ಷನ್ ಆಫ್ ಪ್ರಾಫಿಟ್, ಬಟ್ ಅದನ್ನ ಪ್ರಮೋಟ್ ಮಾಡೋದಕ್ಕೂ ಸಹಾಯ ಮಾಡ್ತಾ ಬರುತ್ತೆ ಸ್ಕೀಮ್ಸ್ ಅಂಡ್ ಸೋಷಿಯಲ್ ಅಂಡ್ ಹೆಲ್ತ್ ಸರ್ವಿಸಸ್, ಕಮ್ಯುನಿಟಿ ಮೊಬಲೈಸೇಷನ್ ಅಂಡ್ ಅಡ್ವೊಕೇಸಿ ಸರ್ವಿಸಸ್ ಇನ್ ಕೇಸ್ ಪ್ರಮೋಷನ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ. ಸೊ ಓವರ್ ಆಲ್ ದಿಸ್ ಸ್ಟೇಟ್ ದಟ್ ಇಸ್ ಕೇರಳ ಸ್ಟೇಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೆಲ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ರಮೋಟ್ ದಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಜೊತೆಗೆ ಈ ಒಂದು ಕಮ್ಯುನಿಟಿನ ಅಥವಾ ಬ್ಯಾಕ್ ಗ್ರೌಂಡ್ ಅನ್ಡಿಸರ್ವ್ಡ್ ಕಮ್ಯುನಿಟಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವರ ಡೆವಲಪ್ಮೆಂಟ್ ಗೋಸ್ಕರ ಸಹಾಯ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಂಡ್ ದ ನೆಕ್ಸ್ಟ್ ಇಸ್
ಕಾಮನ್ ಆಬ್ಜೆಕ್ಟಿವ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ಜನರಲ್ ಆಗಿ ಓವರ್ ಆಲ್ ನಾವು ಮಾಡೆಲ್ಸ್ ನ ಡಿಸ್ಕಷನ್ ಮಾಡಿದ ಆದ್ಮೇಲೆ ಜನರಲಿ ವಿ ನೋ ದಟ್ ದ ಕಾಮನ್ ಆಬ್ಜೆಕ್ಟಿವ್ಸ್ ಆಫ್ ಆಲ್ ದ ಮಾಡೆಲ್ ಏನು, ಎಲ್ಲಾ ಮಾಡೆಲ್ಸ್ ಆಬ್ಜೆಕ್ಟಿವ್ಸ್ ಏನು, ದಟ್ ಈಸ್ ವುಮನ್ ಎಂಪವರ್ಮೆಂಟ್ ಅಂಡ್ ಸೋಷಿಯಲ್ ಆಗಿ ಮತ್ತೆ ಎಕನಾಮಿಕಲ್ ಆಗಿ ಅವರನ್ನ ಡೆವಲಪ್ಮೆಂಟ್ ಮಾಡೋ ಒಂದು ಸಾಧ್ಯತೆ ಅಥವಾ ಒಂದು ಆಬ್ಜೆಕ್ಟಿವ್, ಒಂದು ಉದ್ದೇಶ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. Here, the common objective of the self-help groups in India. General ಆಗಿ ಕಾಮನ್ ಆಬ್ಜೆಕ್ಟಿವ್ಸ್ ಏನಿದೆ ಇಂಡಿಯನ್ ಅಲ್ಲಿ ರಿಲೇಟೆಡ್ ಟು ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿದ್ರೆ, ಒಂದು ಎಕನಾಮಿಕಲ್ ಆಗಿ ಅವರನ್ನ ಅಪ್ಲಿಫ್ಟ್ಮೆಂಟ್ ಮಾಡಬೇಕು, ಫೈನಾನ್ಷಿಯಲ್ ಆಗಿ ಅವ್ರನ್ನ ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ, ಅಂಡ್ ಸೋಷಿಯಲ್ ಎಂಪವರ್ಮೆಂಟ್. ಓಕೆ, ಸೊ ಇಲ್ಲಿ ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದಾಗ್ಲಿ ಅಥವಾ ಟ್ರೈನಿಂಗ್ಸ್ ನ ಕೊಡೋದಾಗ್ಲಿ, ಆ ಬಿಸ್ನೆಸ್ ಅಲ್ಲಿ ಅವ್ರನ್ನ ಎಕ್ಸ್ಪರ್ಟ್ಸ್ ಮಾಡೋದಾಗ್ಲಿ, ಅವರಿಗೆ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ಗೆ ಇನ್ಕಮ್ ಜನರೇಷನ್ ಮಾಡ್ಕೊಳ್ಳೋದಕ್ಕೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡೋದಾಗ್ಲಿ, ಸೊ ಲೈವ್ಲಿಹುಡ್ ಪ್ರಮೋಷನ್ ಕೊಡೋದಾಗ್ಲಿ, ಅಥವಾ ಅಲ್ಟಿಮೇಟ್ಲಿ ಈ ಒಂದು ಸರ್ವಿಸಸ್ ನ ಅಥವಾ ಈ ಒಂದು ಬೆನಿಫಿಟ್ಸ್ ನ ಇನ್ಸೆಂಟಿವ್ಸ್ ನ ಗವರ್ನಮೆಂಟ್ ಕಡೆಯಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ರೆಡ್ಯೂಸ್ ದ ಪಾವರ್ಟಿ, ರೈಟ್. ಸೊ ಬಿಲೋ ಪಾವರ್ಟಿ ಲೈನ್ ಇಂದ ಮೇಲೆ ತಗೊಂಡ್ಬರೋದಕ್ಕೆ ಮ್ಯಾಕ್ಸಿಮಮ್ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ಸ್ ಪ್ರಯತ್ನ ಪಡ್ತಿದೆ. ಆ ಮೂಲಕ ಕಮ್ಯುನಿಟಿ ಡೆವಲಪ್ಮೆಂಟ್ಗೂ ಸಹ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸಿ, ಆಫ್ಟರ್ ಜಾಯ್ನಿಂಗ್ ಆರ್ ಆಫ್ಟರ್ ಟು ಬಿ ಎ ಮೆಂಬರ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಟ್ ಲೀಸ್ಟ್ 1 to 2% ಆದ್ರೂ ಅವರ ಒಂದು ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಡೆವಲಪ್ಮೆಂಟ್ ಆಗಿರುತ್ತೆ, ಅವರ ಒಂದು ಸೋಷಿಯಲ್ ಸ್ಟೇಟಸ್ ಡೆವಲಪ್ಮೆಂಟ್ ಆಗಿರುತ್ತೆ, ಅವರ ಒಂದು ಪಾವರ್ಟಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು 2 to 3 ಅಥವಾ 5% ಆದ್ರೂ ರಿಡಕ್ಷನ್ ಆಗಿರುತ್ತೆ. ಓಕೆ, ಸೊ ಕಮ್ಯುನಿಟಿ ಓವರ್ ಆಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಗೋಸ್ಕರ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನೋದು ಸಕ್ಸಸ್ ಆಗಿದೆ ಅಂತಾನೆ ನಾವು ಭಾವಿಸಬಹುದು. ಓಕೆ, ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಿ ಓವರ್ ಆಲ್ ಕರ್ನಾಟಕ ಇಂಡಿಯಾನಲ್ಲಿ ಮ್ಯಾಕ್ಸಿಮಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕೇಳಿ ಬರ್ತಾನೆ ಇರ್ತೀವಿ. ಸೊ ಅದರಿಂದ ಮ್ಯಾಕ್ಸಿಮಮ್ ಲೋನ್ ಕಟ್ಟದಿರಾ ಸೂಸೈಡ್ ಆಗಿರೋ ಸಾಧ್ಯತೆಗಳೇ ಇದೆ, ನಾವೆಲ್ಲ ಅದನ್ನೇ ಮಾತಾಡ್ತೀವಿ. ಬಟ್ ಡೆವಲಪ್ಮೆಂಟ್ ಆಗಿರೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ವಿ ಹ್ಯಾವ್ ಟು ಸಿ ವಾಟ್ ಈಸ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಆಫ್ ಇಂಪ್ಲಿಮೆಂಟೇಷನ್ ಆರ್ ಫಾರ್ಮಿಂಗ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಜನರಲ್ ಆಗಿ ನಾವು ಕಲಿತಿರೋ ಟೆಕ್ಸ್ಟ್ ಅಂಡ್ ನಾವು ಕಲಿತಿರೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ. ದ ಜನರಲ್ ಆಬ್ಜೆಕ್ಟಿವ್ಸ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನು ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಗೋಸ್ಕರ ಮ್ಯಾಕ್ಸಿಮಮ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಪ್ರಯತ್ನ ಪಡ್ತಾ ಇದೆ. ಸೋಷಿಯಲ್ ಎಂಪವರ್ಮೆಂಟ್ ಗೆ ಮತ್ತೆ ಲೈವ್ಲಿಹುಡ್ ಪ್ರಮೋಷನ್ ಗೆ ಮತ್ತೆ ಪ್ರಾವರ್ಟಿ ರಿಡಕ್ಷನ್ ಗೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಗೆ, ಮೊಬಲೈಸೇಷನ್ ಆಫ್ ದ ರಿಸೋರ್ಸಸ್ ಗೆ, ಸೊ ಮ್ಯಾಕ್ಸಿಮಮ್ ಸ್ಕಿಲ್ಸ್, ಟ್ರೈನಿಂಗ್ಸ್, ಡೆವಲಪ್ಮೆಂಟ್ಸ್, ವೇರಿಯಸ್ ಸ್ಕೀಮ್ಸ್ ಮುಖಾಂತರ ಎಲ್ಲಾ ರೀತಿನಲ್ಲೂ ಸಹ ಸಹಾಯ ಮಾಡ್ತಾ ಇದೆ. ಆ ರೀತಿನಲ್ಲಿ ನಾವು ಈ ಸಹಾಯಗಳು ಯಾವ ರೀತಿನಲ್ಲಿ ಯಾವ ಸ್ಕೀಮ್ಸ್ ಇಂದ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಆಬ್ಜೆಕ್ಟಿವ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಇಲ್ಲಿ ನಾವು ಆಬ್ಜೆಕ್ಟಿವ್ಸ್ ಡಿಸ್ಕಷನ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ದ ಕಾಮನ್ ಫಂಕ್ಷನ್ಸ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ಜನರಲಿ ವಾಟ್ ಈಸ್ ದ ಅಂಡ್ ವಾಟ್ ಆರ್ ದ ವೇರಿಯಸ್ ಕಾಮನ್ ಫಂಕ್ಷನ್ಸ್ ಆಫ್ ದ ವೇರಿಯಸ್ ಮಾಡೆಲ್. ಸೊ ಇಟ್ ಈಸ್ ನಥಿಂಗ್ ಬಟ್ ಅಲ್ಟಿಮೇಟ್ಲಿ ದ ವುಮನ್ ಎಂಪವರ್ಮೆಂಟ್ ಅಂಡ್ ಸೋಷಿಯಲ್ ಮತ್ತೆ ಎಕನಾಮಿಕಲ್ ಆಗಿ ಅವರನ್ನ ಅಪ್ಲಿಫ್ಟ್ಮೆಂಟ್ ಮಾಡೋದು ಅಂತಾನೆ ನಾವು ಹೇಳ್ತೀವಿ. ಸೊ ಅದೇ ರೀತಿನಲ್ಲಿ ಟ್ರೈನಿಂಗ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಇಸ್ ಅ ಕಾಮನ್ ಫಂಕ್ಷನ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡೆಲ್, ಕರೆಕ್ಟ್ ಅಲ್ವಾ? ಮೈಕ್ರೋ ಕ್ರೆಡಿಟ್ ಅಂಡ್ ಸೇವಿಂಗ್ಸ್, ಅವರ ಸೇವಿಂಗ್ ಹ್ಯಾಬಿಟ್ಸ್ ನ ಇಂಪ್ರೂವ್ಮೆಂಟ್ ಮಾಡೋದು, ಅಥವಾ ಮೈಕ್ರೋ ಅಥವಾ ಸ್ಮಾಲ್ ಅಮೌಂಟ್ಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಕೊಟ್ಟು ಅವರನ್ನ ಸೋಷಿಯಲ್ ಆಗಿ ಮತ್ತೆ ಎಕನಾಮಿಕಲ್ ಆಗಿ ಅಪ್ಲಿಫ್ಟ್ಮೆಂಟ್ ಮಾಡೋದು, ಸೋಷಿಯಲ್ ಆಗಿ ಅಥವಾ ಲೈವ್ಲಿಹುಡ್ ಸಪೋರ್ಟ್ ಮಾಡೋದು, ಮತ್ತೆ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ನ ಅವರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ಸ್ ಮತ್ತೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಕೊಡೋದು, ಸೋಷಿಯಲ್ ಹೆಲ್ತ್ ಅಂಡ್ ಸರ್ವಿಸಸ್, ಸೊ ದಟ್ ಇಸ್ PHC ಪ್ರೈಮರಿ ಹೆಲ್ತ್ ಸೆಂಟರ್ಸ್ ನ ಅವ್ರಿಗೋಸ್ಕರ ಅಥವಾ ಫಾರ್ಮೇಶನ್ ಮಾಡೋದು, ಸೊ ಕಮ್ಯುನಿಟಿ ಮೊಬಲೈಸೇಷನ್ ಅಂಡ್ ಅಡ್ವೊಕೇಸಿ ಸರ್ವಿಸಸ್. ಸೊ ಕಮ್ಯುನಿಟಿ ಮೊಬಲೈಸೇಷನ್ ಅಂತ ಹೇಳಿದ್ರೆ ಆ ಕಮ್ಯುನಿಟಿನ ಡೆವಲಪ್ಮೆಂಟ್ ಮಾಡೋದು, ಅಥವಾ ಮ್ಯಾಕ್ಸಿಮಮ್ ಅನ್ಡಿಸರ್ವ್ಡ್ ಅಥವಾ ಅಡ್ವೊಕೇಸಿ ಸರ್ವಿಸಸ್, ಅಥವಾ ಏನಾದ್ರೂ ಲೀಗಲ್ ಇಶ್ಯೂಸ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಲೀಗಲ್ ಯಾವ ರೀತಿಯಲ್ಲಿ ಅದರಿಂದ ಹೊರಗಡೆ ಬರಬಹುದು, ಅವರ ಕಾನ್ಫಿಡೆನ್ಸ್ ಲೆವೆಲ್ ನ ಇಂಪ್ರೂವ್ಮೆಂಟ್ ಮಾಡೋದು. ಸೊ ಈ ರೀತಿನಲ್ಲಿ ನಾವು ಕಾಮನ್ ಫಂಕ್ಷನ್ಸ್ ನ ಡಿಸ್ಕಷನ್ ಮಾಡ್ತೀವಿ. ಅಂದ್ರೆ ಎಲ್ಲಾ ಮಾಡಲ್ಸು ಸಹ ವುಮೆನ್ ಎಂಪವರ್ಮೆಂಟ್ ಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಮೇಕ್ ಎ ನೋಟ್ ಅಂಡ್ ಪಾಯಿಂಟ್ಸ್ ನ ಬರ್ಕೊಳ್ಳಿ. ಸೊ ಇನ್ನೊಂದು 20-30 ಮಿನಿಟ್ಸ್ ಅಲ್ಲಿ ಇನ್ನೊಂದು ನೆಕ್ಸ್ಟ್ ರಿಮೈನಿಂಗ್ ಕಾನ್ಸೆಪ್ಟ್ ನ ಮುಗಿಸ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಪ್ಲೀಸ್ ಮೇಕ್ ಎ ನೋಟ್ಸ್. I will not send the notes for this 4th chapter and the 5th chapter in microfinance. Okay, so you have to see the video and you have to write down the points. Why I am saying this? Maximum questions you will get from this 4th and 5th chapter. Okay, keep it in mind. Thanks for watching again. Thank you.